ಅವಳನ್ನು ನದಿಯ ನೀರಿನಿಂದ ಮೇಲಕ್ಕೆ ಎತ್ತುವ ಕಾಲಕ್ಕೆ ಭಾರವನ್ನು ಸಹಿಸದಾಗಿ ನಾ ಸೋತದ್ದಲ್ಲ, ಸಂಪೂರ್ಣ ಸೋತದ್ದು. ಈಗ ಯಾಕೆ ಹೇಗೆ ಗೊತ್ತಾಯ್ತಾ ನಿಮಗೆ? ಯಾಕೆ? ನೀರಿನಿಂದ ಮೇಲಕ್ಕೆ ಎತ್ತಿ ದಡದಲ್ಲಿ ಅವಳನ್ನು ಮಲಗಿಸಿದೆ. ಅವಳು ಬದುಕಿ ಉಳಿಯುವುದಕ್ಕಾಗಿ ಅವಳನ್ನು ಉಪಚರಿಸಿದೆ. ಹಾಗೆ ಅವಳ ಮುಖಾರವಿಂದವನ್ನು ಪರೀಕ್ಷಿಸಿದಾಗ ಅಪ್ಪಪ್ಪಪ್ಪಪ್ಪಪ್ಪಪ್ಪ, ಎಂತಹ ತೇಜಸ್ಸು, ಎಂತಹ ಓಜಸ್ಸು! ಹೆಣ್ಣು ಮಕ್ಕಳಲ್ಲಿ ಇಷ್ಟೂ ಒಂದು ಲಕ್ಷಣಯುತೆಯಾದಂತಹ ಹೆಣ್ಣಿದ್ದಾಳ ಎನ್ನುವ ಪ್ರಶ್ನೆ ನನ್ನ ಮನದಲ್ಲಿ ಮೂಡುವುದಕ್ಕೆ ತೊಡಗಿತು. ಆದ ಕಾರಣವೇ ನಾ ಸೋತೆ ಅಂತ ಹೇಳಿದು. ನೀರಿನಲ್ಲಿ ಬಿದ್ದು ಒದ್ದೆಯಾದ ಅವಳ ದೇಹವನ್ನು ಕಂಡಾಗ ಆ ದೇಹದ ಕಾಂತಿಯನ್ನು ಕಣ್ಣಿನಲ್ಲಿ ನಾವು ಪರೀಕ್ಷಿಸಿದಾಗ ಸೋಲದ ಪುರುಷರಾರು ಇರಲಾರರು ಎನ್ನುವುದು ಸ್ಪಷ್ಟ. ಆದ್ರೆ ಒಂದು, ನೀರಿನ ಮೇಲೆ ಎತ್ತಿ ತಂದಿದ್ದೇನೆ, ಬದುಕಿಸಿದ್ದೇನೆ. ಅವಳು ಯಾರು ಅಂತ ಗೊತ್ತಿಲ್ಲ, ಒಂದು ಪರಿಚಯ ಆದ್ರೂ ಬೇಡ ನಮಗೆ. ನಾಳೆ ಯಾರಾದ್ರೂ ಕೇಳಿದ್ರೆ ಒಂದು ಇಂಥವರನ್ನು ಬದುಕಿಸಿದ್ದೇವೆ ಅಂತ ಆದ್ರೂ ಹೇಳಬೇಡುವ? ಮತ್ತೆ ಯಾರು ಅಂತ ಗೊತ್ತಿಲ್ಲ, ಕೇಳುವ ಅಂತ ಹೇಳಿದ್ರೆ ಅವಳು ಮಾತಾಡುವ ಸ್ಥಿತಿಯಲ್ಲಿಲ್ಲ. ಏನ್ ಮಾಡೋಣ? ಒಂದು ಕೆಲಸ ಮಾಡುವ, ಹೇಗ ಆವಾಗದಿಂದ ಈಗ ಸ್ವಲ್ಪ ಸುಧಾರಿಸಿದ್ದಾಳೆ, ಇನ್ನು ಹೊತ್ತು ಕಳೆದ್ರೆ ಇನ್ನು ಸ್ವಲ್ಪ ಸುಧಾರಿಸಿ ಆಳು. ಹಾಗೆ ಅವಳು ಎದ್ದ ಮೇಲೆ ಅವಳಲ್ಲಿ ಪರಿಚಯವನ್ನು ಕೇಳಿಕೊಂಡು ಆಮೇಲೆ ಮುಂದುವರಿದ್ರೆ ಆಯ್ತು. ನಾವು ಸ್ವಲ್ಪ ಕಾಯುವ, ಮತ್ತೆ ನಮಗೂ ಬೇರೇನು ಕೆಲಸ ಇಲ್ಲ ಅಷ್ಟು ಅವಸರ. ಆದ ಕಾರಣ ಸ್ವಲ್ಪ ನಿಲ್ಲುವ ಇಲ್ಲಿ, ನೋಡುವ ಅವಳು ಎಲ್ಲಿ ಎಲ್ಲಿ, ಆಮೇಲೆ ನೋಡುವ. ನೃಪೇಂದ್ರ ಸುತನ ಕಂಡಳು, ನೃಪೇಂದ್ರ ಸುತನ ಕಂಡಳು, ಆನನದಿ ಲಜ್ಜೆಯದು ಭಯಗಳು ನಾಸ್ಯವಾಡುತ್ತಲಿರಲು. ಇದು ದೊಡ್ಡ ಸಂಗತಿ ಆಯ್ತಲ್ಲ. ಏನು? ನಾನು ಅವಳು ಎದ್ದ ಮೇಲೆ ಅವಳು ಮಾತಾಡ್ತಾಳೆ ಅಂತ ಭಾವಿಸಿ ಅವಳು ನಾನು ಮಾತಾಡ್ಲಿ ಅಂತ ಕಾಯ್ತಾ ಇದ್ದಾಳೆ. ಇದು ಇಬ್ಬರು ಕಾಯುವುದೇ ಆದ್ರೆ ಮಾತಾಡುವುದು ಯಾರು? ಹೌದು, ಒಂದು ವಿಷಯ ಆದ್ರೆ ಏನು ಅಂತ ಪರಸ್ಪರ ವಿನಿಯೋಗ ಆಗಬೇಡೋ ಬೇಡ. ಮತ್ತೆ ಒಂದು ಕೆಲಸ ಮಾಡುವ, ಅವರಾಗಿ ಮಾತಾಡುತ್ತೀರಿ, ನಾವು ಇಷ್ಟು ಹೊತ್ತು ಕಾದದ್ದು ಅದಕ್ಕೆ ಅಲ್ವಾ, ನಾವೇ ಮಾತಾಡುವ. ಇದ್ದಾಳಲ್ಲ, ಯಾರೇ ಸುಶೋಭನ ಗಾತ್ರಿಗೆ ಬಗೆಗಳು,
ಅದಕ್ಕೆ ಕಾರಣವೇನು ಬಣ್ಣಗಳೇನು ಬೇರೆ ನಿವಾರಿ ಭಯ ದೊರೆಯೇ ಭಯ ದೊರೆಯೇ ನಾಚಿಕೆ ಭಯ ಈ ಕಡೆ ಬಾ, ಹೆದರಿಕೊಳ್ಬೇಡ. ನನ್ನನ್ನು ಉಳಿದು ಇಲ್ಲಿ ಬೇರೆ ಯಾರೂ ಇಲ್ಲ, ಅದಕ್ಕೆ ಭಯ. ನೀನು ನಾಚಿಕೆ ಪಡಬೇಕಾದ ಸಂದರ್ಭದಲ್ಲಿ ನಾಚಿಕೆ ಪಡುವ ಸ್ಥಿತಿಯಲ್ಲಿ ನೀನು ಇರಲಿಲ್ಲ. ಅಂದ್ರೆ ಆವಾಗಲೇ ನೀನನ್ನು ನೋಡಿದ್ದೆ ನಾನು. ಯಾವಾಗ? ನೀರಿನಲ್ಲಿ ಬಿದ್ದಿದ್ಯಲ್ಲ, ಬಿದ್ದದ್ದ ಅಲ್ಲ ನೀರಿಗೆ ಹಾರಿದ ನನಗೆ ಗೊತ್ತಿಲ್ಲ. ಈ ದಾರಿಯಲ್ಲಿ ಬರ್ತಾ ಇರುವಾಗ ಆರ್ತನಾದ ಕೇಳಿಕೆ, ಕಾಪಾಡಿ 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 ಹೆಣ್ಣಿನ ಧ್ವನಿ ಗೊತ್ತಾಯ್ತು. 3 ಬಾರಿ ಹೇಳಿದ್ದು ಮಾತ್ರ ನೆನಪುಂಟು. ನೀನು 3 ಬಾರಿ ಅಲ್ಲ, ಒಂದು 30 ಬಾರಿ ಹೇಳಿದ್ದಿ. ಹೌದಾ? ನಿನಗೆ ಗೊತ್ತಿರುವುದು 3 ಸಲತ್ತು ಮಾತ್ರ. ಅಷ್ಟು ಮಾತ್ರ ನೆನಪಿರುವುದು ನನಗೆ. ನನಗೆ ಕೇಳಿತ್ತು, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ನೀರಿಗೆ ಧುಮುಕಿದೆ, ಇದೇ 2 ಕೈಯಿಂದ ನಿನ್ನನ್ನು ಎತ್ತಿ ಎತ್ತಿ ಮೇಲೆ ತಡಕ್ಕೆ ತಂದು ಮಲಗಿಸಿದೆ. ಆಮೇಲೆ ನಿನ್ನನ್ನು ಉಪಚರಿಸಿದೆ. ನಿನಗೊಂದು ಸ್ವಲ್ಪ ಹೊಟ್ಟೆ ನೋವಾದಾಗ ಆಗುದಿಲ್ಲ ಈಗ? ತುಂಬ ಉಂಟು, ಸ್ವಲ್ಪ ಅಲ್ಲ. ಅದು ನಾನೇ ಕಾರಣ ಅದಕ್ಕೆ. ಎಂತದ್ದು? ಅಂದರೆ ನೀರು ಕುಡಿದಿದ್ದೆ. ನೀನು ಆ ಕುಡಿದ ನೀರನ್ನೆಲ್ಲ ನಿನ್ನ ಹೊಟ್ಟೆಯನ್ನು ಜೂತಿ ಆ ನೀರನ್ನು ಹೊರ ತೆಗೆದೆ. ಆದ ಕಾರಣ ಹೋಗುವ ನಿನ್ನ ಪ್ರಾಣ ಈ ಸಂದರ್ಭದಲ್ಲಿ ಉಳಿದಿದೆ. ನಿನ್ನ ಬಟ್ಟೆಯೂ ಹಾಗೆ ಎಲ್ಲ ಅಸ್ತವ್ಯಸ್ತವಾಗಿತ್ತು. ಹೆಣ್ಣಿಗೆ ಮಾನ ಎನ್ನುವುದು ಭೂಷಣ ಎನ್ನುವ ಕಲ್ಪನೆಯನ್ನು ಇರಿಸಿಕೊಂಡಿದ್ದ ಕಾರಣವೇ ಅದನ್ನೆಲ್ಲವನ್ನು ಸ್ವಸ್ಥಾನದಲ್ಲಿ ಸುಭದ್ರವಾಗಿ ಜೋಡಿಸಿದೆ. ನೀವು ಅದಲ್ಲೇ ಹೇಳೋದು ಬೇಡ. ನಾನು ಬೀಳುವಾಗ ಬಟ್ಟೆ ಸರಿ ಇತ್ತಾಯ್ತಾ? ಎಲ್ಲರದ್ದು ಬೀಳುವಾಗ ಸರಿ ಇರ್ತದೆ, ಬಿದ್ದ ಮೇಲೆ ಏನಾಗ್ತದೆ ಅಂತ ಗೊತ್ತಾಗದ್ದು. ನಿನ್ನದ್ದು ಸಮಸ್ಯೆ ಅದೇ. ಇಲ್ಲಿ ಬಾ. ಆಮೇಲೆ ಒಂದು ಕುತೂಹಲ ಆಯಿತು, ನಾನು ಕಾಪಾಡಿದ್ದು ಯಾರನ್ನು? ಇಂತಹ ಸ್ಥಿತಿ ನಿನಗೆ ಬಂದದ್ದು ಯಾಕೆ? ನೀನೇ ಹಾರಿದ್ದ? ನಿನ್ನನ್ನು ಯಾರಾದರೂ ದೂಡಿದ್ದ? ಅಥವಾ ನಿನಗೆ ಅರಿವಿಲ್ಲದೆ ನೀನು ಬಿದ್ದದ್ದ? ಇದು ಯಾವುದು ನನಗೆ ಗೊತ್ತಿಲ್ಲ. ಮಾತ್ರವಲ್ಲ, ಇಂತಹ ರೂಪವತಿಯಾದ ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಹೆಸರೇನು? ಒಂದು ಗೊತ್ತಿಲ್ಲದೆ ನಾವು ಹೋದರೆ ನಿನ್ನನ್ನು ಕಾಪಾಡಿದಕ್ಕೆ ಅರ್ಥ ಉಂಟ? ಅದನ್ನು ತಿಳಿಬೇಕೆನ್ನುವ ಕುತೂಹಲದಿಂದ ನಿಂತವ. ಒಂದು ವಿಳಾಸ ಹೇಳ್ಬೋದಾ? ನಾನು ಹಾರಿದ್ದು ಅಲ್ಲ, ಮತ್ತೆ ಇನ್ನೊಬ್ರು ಬಂದು ನನ್ನನ್ನು ದೂಡಿದ್ದು ಅಲ್ಲ, ಮತ್ತೆ ಆದ್ರೂ ಕಾಪಾಡಿದ್ದು ನೀವಲ್ವ? ಶರಣನುವೇ ಪುಣ್ಯಾತ್ಮ ಭಿನ್ನಪವು ಸಾಗೇತ ಪುರಗಳು ಧರ್ಮ ಪಾಲನ ತರಳೆ ಹಿಮವತಿಯು ಶರಣು ಶರಣು ಪುಣ್ಯಾತ್ಮ ಭಿನ್ನಪವು ಸಾಕೇತ ಪುರದೊಳು ಧರ್ಮ ಪಾಲನ ತರಳೆ ಹಿಮವತಿಯು ಸಾಕೇತ ಪುರದೊಳು ಧರ್ಮ ಪಾಲನ ತರಳೆ ಹಿಮವತಿಯು ಶರಣು ಶರಣು ಶರಣು. ಸರಿದೆಯುಳು ಮೀಯುತ್ತ ಸಖಿಯರು ಸರಿ ವನ ಪುಷ್ಪಗಳ ನಾಡ
ಗೆಳನಾಯಲು ತರುವ ನಡರಿದ ತುಂಬವ ಕೈಯನು ಹರಿಯ ಬಳ್ಳಿಯು ಕುಸಿದೆ 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 ನದಿಯೋ ಶರಣೆಯು ಪುಣ್ಯಾತ್ಮ ಭಿನ್ನಪವು ಸಾಕೇತಾಪುರದೊಳು ಧರ್ಮ ಪಾಲನ ತರಳೆ ಹಿಮವತಿ ಶರಣು ಶರಣು ಶರಣೆ ಮನೆ ಪುಣ್ಯಾತ್ಮ ಭಿನ್ನಪವು ಶರಣು ಶರಣು ಶರಣು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಪುಣ್ಯಾತ್ಮ ನಾನಾ? ಹಾ, ನನಗಿಂತ ನೀನು ಪುಣ್ಯಾತ್ಮಳು. ಯಾಕೆ? ಇಲ್ಲದಿದ್ರೆ ಇಷ್ಟೊತ್ತಿಗೆ ನಾನು ಬರದಿದ್ರೆ ನಿನ್ನ ಹೆಣ ಬೀಳ್ತಿತ್ತಿಲ್ಲಿ. ಆಹಾ. ಮತ್ತೆ ನೀವು ಪುಣ್ಯಾತ್ಮರು. ಯಾಕೆ? ಇಲ್ಲದಿದ್ರೆ ಹಾ, ನನ್ನನ್ನು ನೀರಿಗೆ ಯಾರು ದುಡಿದಲ್ಲ. ದುಡಿದಲ್ವಾ? ಆಹಾ. ಮತ್ತೆ ನಾನಾಗಿ ಹಾರಿದ್ದು ಅಲ್ಲ, ಮತ್ತೆ ನಾ ಬಿದ್ದದ್ದು. ಬೀಳ್ಬೇಕಿದ್ರೆ ಒಂದು ಕಾರಣ ಅಂತ ಬೇಕಲ್ಲ. ನಾನು ಇಲ್ಲಿಯವಳೆ, ಸಾಕೇತದವಳು. ಅಲ್ಲ, ನೀರಿಗೆ ಬೀಳ್ಲಿಕ್ಕೆ ಕಾರಣ ಏನು? ಕಾರಣ ಇದೆ. ಹಾ, ನನ್ನ ಗೆಳತಿಯರೆಲ್ಲ ಇದ್ದಿದ್ರು ಜೊತೆಯಲ್ಲಿ. ಸಖಿಯರಿದ್ರ? ಹಾ. ಹೌದಾ? ಹಾ. ಅವರಿದ್ದು ನೀನು ಬಿದ್ದದ್ದ? ಆಹಾ. ಮತ್ತೆ ಅವರೆಲ್ಲ ಸೇರಿ ಹಾ. ಜಲಕ್ರೀಡೆಯನ್ನು ಮುಗಿಸಿದೆವು ನಾವು. ಒಟ್ಟಿಗೆ ನೀರಿಗೆ ಇಳಿದದ್ದಲ್ಲ? ಹಾ. ಹೌದಾ? ಹೌದೌದು, ನದಿಗೆ ಇಳಿದು ಹಾ. ಸ್ನಾನೆಲ್ಲ ಆಗಿದೆ ನಮ್ಮದು. ಆಗಿದ? ಹಾ. ಮತ್ತೆ ಮತ್ತೆ ಸುಮಗಳನ್ನು ಸಂಗ್ರಹಿಸಿದ್ದು. ಹಾ ಹಾ ಹಾ. ಆಗ ಹಾ. ಎಲ್ಲರೂ ಕೆಳಗಿರುವ ಹೂವನ್ನು ಕೊಯ್ದ್ರೆ ಹಾ. ನನಗೂ ಮಾತ್ರ ಹಾ. ಆ ಲತೆಯಲ್ಲಿ ಎರಳಿದಂತ ಹೂವಿನ ಮೇಲೆ ಮನಸ್ಸಾಯಿತು. ಹಾ, 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 ಆ ಹಾ. ಮರದ ತುದಿಯಲ್ಲಿರುವುದು ಹಾ. ಮರವನ್ನೇರಿದೆ. ಸ್ವಲ್ಪ ಅಧಿಕ ಪ್ರಸಂಗಿ ನೀನು ಅಲ್ವಾ? ಹೌದು. ಉಳಿದವರೆಲ್ಲ ಕೆಳಗೆ ಕೊಯ್ಯುವಾಗ ನೀನು ಮರ ಏರಿದ್ದು. ನೋಡಿ, ಹಾ? ಈ ಹೆಣ್ಣು ಮಕ್ಕಳಿಗೆ ಎರಡರಲ್ಲಿ ಆಸಕ್ತಿ ಹೆಚ್ಚು. ಹಾ. ಒಂದು ಸೀರೆಯಲ್ಲಿ, ಒಂದು ಹೂವಿನಲ್ಲಿ. ಹಾ. ಹೂ ಕಂಡ್ರೆ ಅದೇ ಹೂ ಬೇಕಂತ ಆಗುವುದು. ನನಗೂ ಒಂದು ಕುತೂಹಲ ಆಯ್ತು, ಆಶ್ಚರ್ಯ ಆಯ್ತು. ಗೊತ್ತುಂಟ ನಿನಗೆ? ಯಾಕೆ? ನೀನು ಈಗ ಹೇಳುವಾಗ ಅರ್ಥ ಆದದ್ದು. ಏನು? ಸಖಿಯರಿದ್ರು ಜೊತೆಗೆ ಅಂತ. ನಿನ್ನ ಆರ್ತನಾದ ಕೇಳಿತಾ? ನೀರಿಗೆ ಧುಮುಕು ಅಂತ ನೋಡುವಾಗ ಒಂದು ತಲೆ ನೀರಿನಲ್ಲಿ ಹೋಗ್ತಾ ಇತ್ತು. ಹತ್ತಿರ ಹೋಗಿ ನೋಡುವಾಗ ಬರೇ ತಲೆ ಅದು, ಕೂದಲು ಮಾತ್ರ ಏನಿಲ್ಲ. ಮತ್ತೆ ತಿರುಗಿ ನೋಡುವಾಗ ನೀನಿದ್ದದ್ದು. ಹೌದಾ? ಆಗ ಗೊತ್ತಾಯ್ತು ಯಾರೋ ತುಂಬಾ ಮಂದಿ ಇದ್ರು ಅಂತ. ಬಹಳಷ್ಟು ಮಂದಿ ಇದ್ದೇವೆ ನಾವು. ನೀನು ಮರ ಏರಿದ್ಯಾಕೆ? ಅವರೆಲ್ಲ, ಮರ ಏರಿದು ಹೂ ಕೊಯ್ಯುವುದಕ್ಕೆ. ಅಲ್ಲ, ಹೆಣ್ಣು ಮಕ್ಕಳೆಲ್ಲ ಮರ ಏರಬಾರ್ದು ಅಂತ ಗೊತ್ತಿಲ್ವೇ? ಯಾಕೆ? ಮತ್ತೆ ಯಾಕೆ ಏರ್ಬಾರ್ದು? ಹೆಣ್ಣು ಮಕ್ಕಳೆಲ್ಲ ಮರ ಏರ್ಲಿಕ್ಕಿಲ್ಲ, ಹಾ. ಅದೆಲ್ಲ ಗಂಡು ಮಕ್ಕಳಿಗೆ ಇದ್ದದ್ದು. ಆಯ್ತಪ್ಪ, ನನಗೆ ಆ ಹೂವಿನ ಮೇಲೆ ಮನಸ್ಸಾಯ್ತು, ಹಾಗಾಗಿ ಮರವನ್ನು ಏರಿದೆ. ಯಾರಾದ್ರೂ ಸ್ವಲ್ಪ ಹೊತ್ತು ಕಾದು ಗಂಡು ಮಕ್ಕಳು ಬರ್ತಾರೆ ಅಂತ ನೋಡ್ಬೇಕಿತ್ತು. ಹಾ. ಕೊಯ್ದು ಕೊಡಿ ಅದನ್ನು ಅಂತ ಹೇಳಿದ್ರೆ ಕೊಡುವುದಿಲ್ಲ ಅವರು. ಗಂಡು ಮಕ್ಕಳನ್ನು ಕೊಯ್ದು ಮರ ಏರಿಸಿ ಆ ಹೂ ಬೇಕು ಅಂತ ಹೇಳಿ ಅಲ್ಲಿ ಅದನ್ನೆಲ್ಲ ನೀವು ಒಪ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ಸಣ್ಣದಾಗ್ತೀರಲ್ಲ. ಹಾಗಲ್ಲ, ಈ ಹಿಂದೆಯೂ ನಾ ಮರ ಏರಿದವಳೆ. ಹಾ. ಹಾ. ಎಷ್ಟು ಸಲ ಮರ ಏರಿದ್ರು ಬಹಳ ಜಾಗರೂಕರಾಗಿರಬೇಕು ಎನ್ನುವುದಕ್ಕೆ ನಿನ್ನ ಈ ಸ್ಥಿತಿಯೇ ಪಾಠ ಆಗ್ತದೆ. ಗೊತ್ತಾಯ್ತು ನನಗೆ. ಹಾ. ಆಮೇಲೆ ಏನಾಯ್ತು? ಹೂ ಕೊಯ್ಯುತ್ತಿರುವಾಗ ಆ ಬಳ್ಳಿಯನ್ನು ಹಿಡ್ಕೊಂಡೆ. ಬಳ್ಳಿ ಹಿಡ್ಕೊಂಡೆ? ಹಾ. ನೋಡಿ, ಅದಕ್ಕೆ ತಪ್ಪಾದದ್ದೇ ಅಲ್ಲಿ ಅನ್ನೋದು. ಹೆಣ್ಣು ಮಕ್ಕಳು ಎಷ್ಟು ಎತ್ತರಕ್ಕೆ ಏರಿದ್ರು ಅವರಿಗೊಂದು ಆಧಾರ ಬೇಕೇ ಬೇಕು. ಆ ಬಳ್ಳಿಯನ್ನು ಕಂಡಾಗ್ಲೇ ಗೊತ್ತಾಯಿತು. ಹಿಡಿದ್ಯಾ? ಮರದಷ್ಟೇ ಎತ್ತರಕ್ಕೆ ಏರುವಂತ ಅರ್ಹತೆ ಬಳ್ಳಿಗಿದ್ರು ಹಾ. ಮರದ ಆಧಾರದ ಮೂಲಕವೇ ಮೇಲ್ ಹೋಗಿದೆ ಅಂತ ಗೊತ್ತಾಯ್ತು ನನಗೆ. ಅಲ್ವಾ? ಹಾ. ಹಾ. ಆಮೇಲೆ ಬಳ್ಳಿ ಹಿಡ್ಕೊಂಡ ಹೂ ಕೊಯ್ದನಾ? ಹುಡ್ಕೊಂಡ ಅಂತ ಯಾರ ಹತ್ರ ಹೇಳುದು ನೀನು? ನಾನು ಹಿಡ್ಕೊಂಡಿದ್ದೇನೆ ಅಂತ ಹೇಳು, ನನ್ನಲ್ಲಿ ಕೇಳುದ ನೀನು? ಹೇಳುದಿಲ್ಲ, ಪ್ರಶ್ನಾರ್ಥಕಲ್ಲ. ಹಿಡ್ಕೊಂಡಿದ್ನ, ಆಹಾ. ಹೂ ಕೊಯ್ದನ, ಹಾ. ಆ ಬಳ್ಳಿ ಎನ್ನುವುದು ಹರಿಯಿತು. ಹರಿತಾ? ನದಿಗೆ ಬಿದ್ದು ಬಿಟ್ಟೆ ನಾನು. ಬಿದ್ದೆ? ಬಿದ್ದ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಮತ್ತಿನ ಕತೆ ನೀನು ಹೇಳಬೇಕಿಂತಲ್ಲ. ಮತ್ತಿನ ಕತೆ ನನಗೆ ಗೊತ್ತುಂಟು ಏನಾಗಿದೆ. ಹಾ. ಹೌದೌದು. ಸಾಕೇತದವಳು ನಾನು. ಆ? ಹಾ. ನಮ್ಮ ಊರಿನವಳೆ? ನಿಮ್ದಿದೇವರ? ಮತ್ತೆ ಓ, ಸಾಕೇತದಲ್ಲಿ ನೀನು ಧರ್ಮಪಾಲ ಶ್ರೇಷ್ಠಿಗಳು. ನಮ್ಮ ವ್ಯಾಪಾರಿಯ ಮಗಳು. ಸಣ್ಣದು ಮಾಡಬೇಡಿ ಆಯ್ತಾ? ಏನು ಸಣ್ಣದಾಗುದು ಹೇಗೆ ಅದು? ಆಗಲ್ಲ, ಹಾ. ಶ್ರೇಷ್ಠಿಗಳ ಮಗಳು ನಾನು. ವೈಶ್ಯನ ಮಗಳಲ್ಲ? ಹೌದು. ಹಾ. ಧರ್ಮಪಾಲನ ಮಗಳು? ಹಾ, ನಾನು ಒಬ್ಳೆ. ಹೌದಾ? ಒಬ್ಬಳೆ ಮಗಳ? ಹಾ. ನಿನಗೆ ಅಕ್ಕ ತಂಗಿ? ಆಹಾ. ಅಲ್ಲ, ಬೇಡ, ನೀನು ಒಬ್ಬಳೆ ಸಾಕು. ಅಕ್ಕ ತಂಗಿಯರಿದ್ರೆ ಅವರಿಗೆಲ್ಲ ಕೊಡುವ ಸೌಂದರ್ಯನ ಜೊತೆ ಸೇರಿಸಿ ಇಲ್ಲಿ ಕೊಟ್ಟಿದ್ದಾನೆ. ಓಹೋ. ಒಂದೇ ಸಾಕಿದ್ದು. ಹ್ಮ್. ಸರಿ, ಧರ್ಮಪಾಲನ ಮಗಳು. ನಿನ್ನ ಹೆಸರು? ಹಿಮವತಿ. ಹಾ, ಹೇಗೆ? ಹಿಮವತಿ. ನಿಮ್ಗೇನಾಗುದು? ಚಳಿ ಚಳಿ ಆಗ್ತಾ ಉಂಟು. ಹೌದು. ಯಾಕೆ? ಯಾಕೆ? ಹೆಸರನ್ನು ಕೇಳುವಾಗಲೇ ಅಷ್ಟೊಂದು ಚಳಿ ದೇಹವನ್ನು ಆವರಿಸ್ತದೆ ಅಂತ ಆದ್ರೆ? ನೀರಿಗೆ ಬಿದ್ದದ್ದು ನಾನು, ಚಳಿ ಆಗ್ಬೇಕಾದದ್ದು ನನಗೆ. ನಿಮ್ಗೆ ಆಗ್ತಾ ಉಂಟಾ? ಇಲ್ಲ ಇಲ್ಲ, ನೀರಿಗೆ ಬಿದ್ದವರಿಗೆ ಚಳಿ ಆಗುದಿಲ್ಲ. ನೀರಿಗೆ ಹಾರಿದವರಿಗೆ ಚಳಿ ಆಗ್ತದೆ, ಬಿದ್ದವರಿಗೆ ಚಳಿ ಆಗುದಿಲ್ಲ. ಯಾಕೆ? ಒಳಗೆ ಹೆದರಿಕೆ ಇರ್ತದಲ್ಲ, ಅವಾಗ ಬಿಸಿಯಾಗಿರ್ತದೆ ದೇಹ. ಗೊತ್ತುಂಟಾ? ಸುಮ್ಮನೆ. ಹಿಮವತಿ, ಒಳ್ಳೆಯ ಹೆಸರು. ನೀರಿಗೆ ಆಕಸ್ಮಿಕವಾಗಿ ಬಿದ್ದದ್ದು, ನಿನ್ನನ್ನು ನಾ ಎತ್ತಿ ತಂದದ್ದು. ಶರಣು ಅಂತ ನೀನು ಹೇಳಿದ್ದು ಅಲ್ವಾ? ಇಷ್ಟೆಲ್ಲ ಆದ ಮೇಲೆ ನಾನು ಯಾರು ಅಂತ ಹೇಳ್ಬೇಕು? ನಾನು ಯಾರು ಅಂತ ಹೇಳಿದರ ಜೊತೆಗೆ ನನಗೇನು ಅಂತ ತಿಳಿಸ್ತೇನೆ.
ನಿನ್ನ ಸಾರದ ಮುಖಿ ನಿನ್ನ ರೂಪಕ್ಕೆ ಮನ ಸೂರೆಯಾಯಿತು ಎನ್ನ 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 ನಿನ್ನ ರೂಪಕ್ಕೆ ಸಾರಸಮುಖಿ ನಿನ್ನ ರೂಪಕ್ಕೆ ಮನಸೂರೆಯಾಯಿತೆಂದ ರೂಪಕ್ಕೆ ಮನಸೂರೆಯಾಯಿತೆನ್ನ ಎನ್ನ ಮನಸೂರೆಯಾಯಿತು ಎನ್ನ ರೂಪಕ್ಕೆ ರೂಪಕ್ಕೆ ಮನಸೂರೆಯಾಯಿತು ಎನ್ನ ಮೀರಿದ ಸುಕೃತ ವಿಧಿರೀತಿಯು ಮೀರಿದ ಸುಕೃತ ಮೀರಿದ ಸುಕೃತ ವಿಧಿರೀತಿಯು ಹೃದಿ ತೋರ್ವೆಯ ತಾಣವ ಈ ರವಿಕುಲ ಜಗಿ ಪ್ರೀತಿ ತೋರ್ವೆಯ ತಾಣವ ಈ ರವಿಕುಲ ಜಗಿ ತೋರ್ವೆಯ ತಾಣವ ಈ ರವಿಕುಲ ಜಗಿ ಸಾರದ ಮುಖಿ ನಿಮ್ಮ ರೂಪಕ್ಕೆ ಮನ ಸೂರೆಯಾಯಿ ಎನ್ನ 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 ಸಾರಸಮುಖಿ ರೂಪಕ್ಕೆ ಮನಸ್ಸು ಬೆಯಾಯಿತೆನ್ನ ರೂಪಕ್ಕೆ ಮನ ಸೂರೆಯಾಯಿತು 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 ಮನ ಜನ ಮನ ಮೀರಿದ ಸುಖತವಿ ತೀರಿದೆ ಪ್ರತಿ ತೋರೆಯ ತಾಣವ ಈ ರವಿಕುಲದಗಿಯೇ ಕೃತವಿ ನೀರಿದೆಯು ಹೃದಿ ತೋರ್ವೆಯ ತಾಣವ ಈ ರವಿಕುಲ ಜಗೆ ಮೀರಿದ ತೀರಿ ತೋರ್ವೆಯ ಈ ರವಿಕುಲ ಜಗೆ ತೋರ್ವೆಯ ತಾಣವ ಈ ರವಿಕುಲ ಜಗೆ ಸಾರದ ಮುಖಿ ನಿನ್ನ ರೂಪಕ್ಕೆ
ಸತ್ಯವಾಯಿತು. ಏನದು? ನಾ ಯಾರು ಬೇಕಾದಲ್ಲ, ಯಾರು ತಾವು? ಅಯೋಧ್ಯೆಯ ನೃಪಾಲ ನಿಪಂತನ ಮಹಾರಾಜರ ಮಗ ನಾನು, ಸತ್ಯವ್ರತ. ಹೀಗೆ ನನ್ನ ಹೆಸರು. ಸೂರ್ಯ ವಂಶಜರ. ತುಂಬಿ ವಂದಿಸಿಕೊಳ್ತಾ ಇದ್ದೇನೆ. ದೇವರು ಒಳ್ಳೆಯದು ಮಾಡಲಿ. ತಿಳಿಯದೆ ಏನೋ ಆಡಿಬಿಟ್ಟೆ ನಾನು. ಏನು? ಅಲ್ಲ, ಸಲುಗೆಯಿಂದ ಮಾತಾಡಿದೆ ಅಂತ. ಸಲುಗೆ ಅಲ್ಲ ಅದು. ಯಾಕೆ? ಉಪಕಾರ ಸ್ಮರಣೆ ಎನ್ನುವುದು ಯಾರಿಗಿರಬೇಕು. ನೀನು ಹಾಗೆ ಮಾತಾಡಿದ್ದೆ, ಯಾರು ಅಂತ ಗೊತ್ತಿರಲಿಲ್ಲ. ಗೊತ್ತಾದಾಗ ಧನ್ಯತಾ ಭಾವ ನಿನ್ನಲ್ಲಿ ಉಂಟು ತಾನೆ. ನಿನ್ನನ್ನು ಕಂಡು ಯಾಕೆ ಅಂತ ಗೊತ್ತಿಲ್ಲ. ನನ್ನ ಮನ ಎನ್ನುವುದು ನನಗರಿವಿಲ್ಲದೆ ನನ್ನ ಮನಸೂರೆಯಾಗಿ ಹೋಗಿದೆ. ನೇರ ಹೇಳ್ತೇನೆ. ಏನದು? ಇವತ್ತು ನೀರಿನಲ್ಲಿ ಸಾಯಬೇಕಾದ ನಿನ್ನನ್ನು ಕಾಪಾಡಿದ್ದೇನೆ. ಸತ್ಯ. ಸಾಕಾಗಲಿಕ್ಕಿಲ್ಲ. ಇವತ್ತು ಒಂದು ದಿನ ನಿನ್ನನ್ನು ಬದುಕಿಸಿದರೆ, ಕಾಪಾಡಿದರೆ ಸಾಕೆನಿಸಲಾರದು. ನಿನ್ನ ಬದುಕಿನ ಕೊನೆಯವರೆಗೆ ನಿನ್ನನ್ನು ಕಾಪಾಡಬೇಕು, ನಿನ್ನನ್ನು ರಕ್ಷಣೆ ಮಾಡಬೇಕು ಎನ್ನುವ ಅಪೇಕ್ಷೆ ಮಹಾರಾಜರ ಮಗ ನೀವು. ನನ್ನ ಮನದಲ್ಲಿ ಮೂಡ್ತಾ ಇದೆ. ಅಲ್ಲ, ಹೌದು, ನಮ್ಮನ್ನು ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ನಿಮಗೆ ಇರುವುದಲ್ವಾ? ಎಲ್ಲರನ್ನೂ ರಕ್ಷಣೆ ಮಾಡುವ ಹೊಣೆಗಾರಿಕೆ ಚಕ್ರವರ್ತಿ ಮನೆತನಕ್ಕೆ ಉಂಟು. ಸತ್ಯ. ಆದರೆ ಎಲ್ಲರ ಹಾಗೆ ನಿನ್ನನ್ನು ರಕ್ಷಣೆ ಮಾಡುವುದಲ್ಲ. ಮತ್ತೆ ಎಲ್ಲರನ್ನು ನಮ್ಮ ಮನದಲ್ಲಿಯೋ ನಮ್ಮ ಮನೆಯಲ್ಲಿಯೋ ನಾವಿರಿಸಿ ನಾವು ಕಾಪಾಡಬಹುದು. ಆದರೆ ನಿನ್ನನ್ನು ಹಾಗಲ್ಲ. ನನ್ನ ಪ್ರಾಣದ ಜೊತೆಗೆ ನಿನ್ನ ಪ್ರಾಣವನ್ನು ಬೆಸುಗೆಯಾಗಿ ಬಂಧಿಸಿ ಆ ಮೂಲಕ ಬಾಳೆಂಬ ನೌಕೆಯನ್ನು ಏರಿ ನಮ್ಮ ಬದುಕಿನ ಪಯಣವನ್ನು ನಾವು ಆರಂಭಿಸಬೇಕು ಎನ್ನುವ ಉದ್ದೇಶ ನನಗುಂಟು. ನಿನಗೆ ಅರ್ಥ ಆಗಲಿಲ್ವ? ಏನು? ಅರ್ಥಾತ್ ನಿನ್ನ ರೂಪವನ್ನು ಕಂಡು ಮನಸೋತು ನೀನು ಒಪ್ಪಿಗೆ ಕೊಟ್ಟರೆ, ನೀನು ಮೆಚ್ಚುಗೆ ಸೂಚಿಸಿದರೆ ನಿನ್ನನ್ನು ನಾ ಮದುವೆ ಆಗಬೇಕು ಅಂತ ಅಪೇಕ್ಷೆ ಉಂಟು. ಆದರೆ ನಿನ್ನ ಒಪ್ಪಿಗೆ ಮಾತ್ರ ಬೇಕು. ಸರಿ ದೊರೆಯೇ ದೊರೆಯೇ ಬೇಡುವುದು ನಿಮಗೆ ಸರಿ ದೊರೆಯೇ ಸರಿ ದೊರೆಯೇ ಓ ದೊರೆಯೇ ಸರಸಿ ಚಕುಲ ಬೆತ್ತ ಸರಸಿ ಚಕುಲ ಬೆತ್ತ ನಾ ಬರಿಯ ಸಾಮಾನ್ಯನಿರುತ್ತ ನಾ ಬರಿಯ ಸಾಮಾನ್ಯಳು ಇರುತ್ತ ತವ ಅರಸಿಯ ಪಿನಿ ನೃಪ ಜಾತ ತವ ಅರಸಿಯ ಪಿನಿ ನೃಪ ಜಾತ ಒಲೆಯ ಉರಿಯು ಹೋಮಾಗ್ನಿಗೆ ಸರಿಯಿಗ ಜನಕಯ ತೊರಕಪ್ಪುದಿ ನಮ್ಮ ಪರಿಣಯ ಬಹುದಿ ದೊರೆಯೇ ಬೀಳುವುದು ನಿಮಗೆ ಸರಿ ದೊರೆಯೇ ಓ ದೊರೆಯೇ ಬೀಳುವುದು ನಿಮಗೆ ಸರಿ ದೊರೆಯೇ ಸರಿ ದೊರೆಯೇ ಸರಿ ದೊರೆಯೇ ಸರಿ ದೊರೆಯೇ 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 ಸರಿ ದೊರೆಯೇ. ನೀವು ಆಡುವ ಮಾತಿದು ಸರಿಯೇ? ಸರಿಯಲ್ವಾ? ಹೇಗೆ ಸರಿಯಾಗುವುದಕ್ಕೆ ಸಾಧ್ಯ ಇದೆ ಹೇಳಿ? ಯಾಕೆ ಸರಿಯಾಗುವುದಿಲ್ಲ? ಸೂರ್ಯವಂಶದವರು ನೀವು. ಹೌದು. ಸಾಮಾನ್ಯ ಒಂದು ಹೆಣ್ಣು ನಾನು. ಹ? ನೀವು ನನ್ನನ್ನು ಬಯಸುವುದು, ಹಾ. ಅರ್ಥಾತ್ ಮದುವೆಯಾಗುವುದು, ನಿಮಗೆ ನಾ ಸತಿಯಾಗುವುದು. ಹೌದು. ಇದು ಹೊಂದಾಣಿಕೆ ಆಗುವುದಕ್ಕೆ ಸಾಧ್ಯವೇ ಹೇಳಿ? ಹೊಂದಾಣಿಕೆ ಆಗುವುದಲ್ಲ, ಹೊಂದಾಣಿಕೆ ನಾವು ಮಾಡಿಕೊಳ್ಳುವುದು. ಒಲೆಯಲ್ಲಿ ಉರಿಯುವಂತ ಬೆಂಕಿ ನಾನು, ಹಾ. ಹೋಮಾಗ್ನಿ ನೀವು. ಹ್ಮ್. ಹೊಂದಾಣಿಕೆ ಆಗುವುದಕ್ಕೆ ಸಾಧ್ಯವೇ? ಆಗುವುದಿಲ್ವೇ? ಆಹಾ. ಆಹಾ. ನೋಡಿ, ಹ್ಮ್. ಯಾವತ್ತು ಬಂಗಾರಕ್ಕೆ ಹ್ಮ್. ಕಬ್ಬಿಣವನ್ನು ಮಿಶ್ರಣ ಮಾಡ್ಲಿಕ್ಕಾಗ್ತದಾ? ಇಲ್ಲ. ಸೇರಿಸ್ಲಿಕ್ಕಾಗ್ತದಾ? ಆಗುವುದಿಲ್ಲ. ನಾವು ಒಂದಾಗುವುದು ಹಾಗೆ. ಹಿತ್ತಾಳೆ ಅಂತ ಆದ್ರೆ ಆಗ್ತದೆ. ಅದಾಗ್ತದೆ. ಹೌದು. ಅದಲ್ವಲ್ಲ ಇಲ್ಲಿ. ಅಲ್ವಾ? ಹಾಗಿರುವಾಗ ಹಾ. ನೀವು ಕೊಟ್ಟಂತ ಕೊಡುಗೆ ಸಾಮಾನ್ಯವಾದುದಲ್ಲ. ಹ್ಮ್. ಅದನ್ನು ಪಡೆಯುವಂತ ಪಾತ್ರತೆ ನನಗಿದೆ ಅಂತ ನಾನು ಯೋಚನೆ ಮಾಡಬೇಕಾಗ್ತದೆ. ದೊರೆ, ಏನು? ಇದು ಸರಿಯಲ್ಲ. ಹಾ. ಹಾ. ಅಂದ್ರೆ ಜಾತಿ ಸರಿಯಲ್ಲ. ಹೇಗೆ ಸರಿಯಾಗ್ತದೆ? ನಾ ಮೇಲ್ಮಟ್ಟದಲ್ಲಿದ್ದೇನೆ, ಹಾ. ನೀ ಕೆಳಮಟ್ಟದಲ್ಲಿದ್ದೆ. ನಿನ್ನನ್ನು ನಾನು ಬಯಸಿದ್ದು ಸರಿಯಲ್ಲ. ಸರಿಯಾ? ಅದು ಯಾವಾಗ ಸರಿಯಲ್ಲ ಗೊತ್ತಾ ನಿನಗೆ? ಯಾವಾಗ? ಹರಿರಾಚಿಗೆ ಸಂಚಯ ನಿನಗೆ ನಿನ್ನ ಪರಿಣಯ ದೊಳೆ ಒಯ್ಯುವೆ ನರಮನೆಗೆ ಮಣಿಯ ಸ್ಪರ್ಶಕ್ಕೆ ಕಪ್ಪಿನವು ತಾನೇ
ಕನ್ಯಾಮಣಿ ಚಿನ್ನವಾದಿನಿ ಎನ್ನುಳು ಕಾಣಿ ಎನಿಕೆ ಬೇರಂತೇಕಿ ಪೇಳೆನ್ನ ರತಿಯೇ ತಿನಮಣಿ ವಂಚದರ ಜನರ್ಥಾಗಿಯಾಗುವೆಯಾರ ಹರಿಣಾಕ್ಷಿ ಸಂಚಯವೇಕೆ ಹರಿಣಾಕ್ಷಿ. ನಿನ್ನ ಮನದಲ್ಲಿ ಒಂದು ಸಂಶಯ, ನಮಗೂ ನಿಮಗೂ ಸರಿಯಾದ ಹೊಂದಾಣಿಕೆ ಆಗ್ತದ? ಆಗುವುದಕ್ಕೆ ಸಾಧ್ಯವೇ? ಓ ಹರಿಣಾಕ್ಷಿ, ಈ ಸಂದೇಹ ನಿನಗೆ ಯಾಕೆ? ಯಾಕೆ ಅಂದ್ರೆ ಜಾತಿ ನೀತಿ ಇದರನ್ನು ಎರಡನ್ನು ಮಾಡಿಕೊಂಡವರು ಯಾರು ಹೇಳು? ಯಾರು? ಮನುಜರಾದ ನಾವೇ ಮಾಡಿಕೊಂಡದ್ದು. ದೇವರ ಸೃಷ್ಟಿಯಲ್ಲಿ ನಾವೆಲ್ಲರೂ ಮಾನವರೇ. ಅವರವರ ಯೋಗ್ಯತೆಗೆ ಅನುಸಾರ ಅವರವರನ್ನು ಗುರುತಿಸಿಕೊಳ್ಳುವುದಕ್ಕೆ ಒಂದೊಂದು ಸ್ಥಾನ ಮಾನ ಎನ್ನುವುದನ್ನು ನಾವೇ ಕಲ್ಪಿಸಿಕೊಂಡವರಿದ್ದೇವೆ. ಕೇವಲ ಜಾತಿ ಬಗ್ಗೆ ಮಾತ್ರ ನಾನು ಆಡುವುದಲ್ಲ, ಮತ್ತೆ ನೀವು ಆಡುವವರು, ನಾನು ಆಡು. ಹೇಗೆ ಹೊಂದಾಣಿಕೆ ಆಗುವುದಕ್ಕೆ ಸಾಧ್ಯ ಆಗ್ತದೆ? ಯಾಕೆ ಹೇಳು? ಈಗ ನೀನಾಗಿ ನನ್ನನ್ನು ಬಯಸ್ತಿದ್ರೆ ನೀನು ಹೇಳಿದ್ದು ಸರಿ, ನೀನು ತಪ್ಪಾಗ್ತಿತ್ತು. ನಾಳಿನ ನಮ್ಮ ಪ್ರಜಾ ಪರಿವಾರದವರೆಲ್ಲ ನಿನ್ನನ್ನು ಬೆಟ್ಟು ಮಾಡಿ ತೋರಿಸಿ ಹೇಳ್ತಾ ಇದ್ರು, ಸಾಮಾನ್ಯ ಒಬ್ಬ ವ್ಯಾಪಾರಿಯ ಮಗಳು ಒಬ್ಬ ಚಕ್ರವರ್ತಿಯ ಮಗನನ್ನು ಬಯಸಿದ್ದಾಳೆ. ಸರಿಯಾಯಿತು, ಆಡಿಕೊಳ್ಳುವುದಿಲ್ವೇ? ಆಡಿಕೊಳ್ತಿದ್ರು. ಆದ್ರೆ ಇಲ್ಲಿ ಹಾಗಲ್ಲ ನೋಡು. ಇಲ್ಲಿ ನೀನು ನನ್ನನ್ನು ಬಯಸಿದ್ದಲ್ಲ, ನಾನು ನಿನ್ನನ್ನು ಬಯಸಿದ್ದು. ಹಾಗಿದ್ರೆ ಸ್ಪರ್ಶದಿಂದ ಮಣಿಯೊಂದು ಮುತ್ತಿನ ಮಾಲೆಯಾಗುವುದಕ್ಕೆ ಸಾಧ್ಯ ಅಂತ ಆದ್ರೆ ನೀ ನನ್ನನ್ನು ಸೇರಿದ್ರೆ ಏನಾಗ್ತದೆ ಗೊತ್ತಾ? ಈ ಬೆಂಕಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಹಾಕಿದೆವು ಅಂತಾದ್ರೆ ಇದು ಏನಾಗ್ತದೆ? ಬೆಂಕಿಯಲ್ಲಿ ಬೆಂಕಿಯಾಗಿಯೇ ಕಾಣಿಸಿಕೊಳ್ತದೆ. ಹಾಗೆ ಒಬ್ಬ ಅರಸನ ಮಗನಾದ ನನ್ನನ್ನು ಸೇರಿಕೊಂಡೆ ಅಂತ ಆದ್ರೆ ನೀನು ಅರಸಿಯೇ ಆಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ತಿ. ಯೋಚನೆ ಮಾಡಬೇಡ, ನಿನ್ನನ್ನು ಮೆಚ್ಚಿದವ ಒಪ್ಪಿದವ ನಾನಿದ್ದೇನೆ. ನಾ ಧೈರ್ಯದ ಮಾತು ಹೇಳುವಾಗ ನಿನ್ನ ಕುರಿತಾಗಿ ನೀನು ಅಲ್ಲ, ನಿನಗೆ ಯಾಕೆ ಈ ಗೊಂದಲ? ನಿನಗೆ ಈ ಸಮಸ್ಯೆ ಯಾಕೆ? ಮತ್ತೆ ಏನು ನಿನಗೆ ಅಡ್ಡಿ? ಜಾತಿಯ ಬಗ್ಗೆ ಆಲೋಚನೆ ಮಾಡಬೇಡ. ಯೋಗ್ಯತೆ ನನ್ನನ್ನು ಕುಡಿದ್ರೆ ನಿನಗೆ ಬರ್ತದೆ. ಹೌದು, ಮತ್ತೆ ಏನು ಏನು ಹಿಂದೆ ನೋಡ್ತೇನು? ಅವರದ್ದೇನಾದ್ರೂ ಸಮಸ್ಯೆ ಉಂಟಾ? ಅವ್ರು ಯಾರದ್ದು ಇಲ್ಲ. ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಸಮಸ್ಯೆ ಮನೆಯಲ್ಲೇ ಉಂಟು. ನಿನ್ನ ಮನೆಯಲ್ಲಿ ಸಮಸ್ಯೆ ಉಂಟಾ? ಏನು ಸಮಸ್ಯೆ? ನಮ್ಮ ಅತ್ತೆ ಮಗ ಒಬ್ಬ ಇದ್ದಾನೆ. ಓ, ನಿನಗೂ ಅತ್ತೆ ಇದ್ದಾರ? ಅತ್ತೆಗೂ ಒಬ್ಬ ಮಗನಿದ್ದಾನೆ. ನನ್ನ ಹಾಗೆ ಇದ್ದಾನ? ಅವನನ್ನು ಹೇಗೆ ವರ್ಣಿಸುವುದು ಹೇಳಿ? ವರ್ಣಿಸು, ನೀನು ಯಾವಾಗಲೂ ನೋಡ್ತೀಯಲ್ಲ. ಸಾಧ್ಯವೇ ಇಲ್ಲ. ಅಂದ್ರೆ ಏನು ಅಷ್ಟು ಚಂದ? ಎಲ್ಲ ಸುತ್ತು ಸರಿ ಇದ್ದವರ ಹಾಗೆ ಇಲ್ಲ ಅವನು. ಹಾಗಿದ್ರೆ ನನ್ನ ಹೋಲಿಕೆ ಬೇಡ. ಸರಿಯಾ? ಅರ್ಥ ಆಯ್ತು ನನಗೆ. ಪೂರ್ತಿ ಸುತ್ತಿ ಇಲ್ಲ ಅಂತ. ಅವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಯೋಚನೆ ಮಾಡುವುದು. ಯಾರು? ಅತ್ತೆ. ಅತ್ತೆ? ನೀನು ಅತ್ತೆಯಲ್ಲಿ ಇಲ್ಲಿಷ್ಟು ಮಾತಾಡಿದ, ಅತ್ತೆಯಲ್ಲಿ ಏನು ಮಾತಾಡ್ಲಿಲ್ಲ? ಅಲ್ಲೆಲ್ಲ ಮಾತಾಡ್ಲಿಕ್ಕೆ ಆಗ್ತದ ಹಾಗೆ? ಅತ್ತೆ ಅಲ್ವಾ? ಮಾತಾಡ್ಲಿಲ್ಲ. ಈಗ ಏನಾಗಿದೆ ಪ್ರಕಾರ? ನಾನು ಮನೆಗೆ ಹೋದ್ರೆ ಅವ್ರು ಯಾರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅವನಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ನಿನಗೆ ಮನಸ್ಸಿಲ್ಲ. ಅವ ಹುಚ್ಚ ಅಲ್ವಾ? ಬುದ್ಧಿಹೀನ. ಸತ್ಯ. ಅವನನ್ನು ನೀನು ಮದುವೆ ಆಗಿ ನಿನ್ನ ಬದುಕಿನಲ್ಲಿ ಯಾವಾಗಲೂ ನೀನು ಸಾಯ್ಬೇಕಾಗ್ತದೆ. ಅದಕ್ಕಿಂತ ನೀರಿಗೆ ಬಿದ್ದು ಸಾಯ್ದಿರುತ್ತದೆ ಒಳ್ಳೇದಿತ್ತಲ್ವಾ? ಅದೇ ಒಳ್ಳೇದಿತ್ತು. ಹೌದು, ನಾನೀಗ ಎತ್ತಿ ಕಾಪಾಡಿ ಸಮಸ್ಯೆ ಮಾಡಿ ಹಾಕಿದ್ದೇನೆ. ಈಗ ಆ ಸಮಸ್ಯೆಯನ್ನು ನಾನೇ ಪರಿಹಾರ ಮಾಡಬೇಕು. ಒಂದು ಕೆಲಸ ಮಾಡು, ಯೋಚನೆ ಮಾಡಬೇಡ. ಈಗ ಅವನನ್ನು ಮದುವೆ ಆಗಬೇಕೆನ್ನೋ ಚಿಂತೆ ಅಲ್ಲ, ಅವನನ್ನು ಮದುವೆ ಆಗುವಂತಹ ಒಂದು ಸ್ಥಿತಿ ನಿನಗೆ ಬಂತು ಅಂತ ಆದ್ರೆ ಸತ್ಯವೃತನಿದ್ದಾನೆ, ಹೆದರಬೇಡ. ನಿನ್ನ ಒಪ್ಪಿಗೆ ಒಂದು ಸಿಕ್ಕಿದ್ರೆ ನಿನ್ನನ್ನು ಪಡೆಯುವಲ್ಲಿ ನಾ ಏನನ್ನು ನಾ ಯಾರನ್ನು ಕಳೆದುಕೊಳ್ಳುವುದಕ್ಕೂ ಸಿದ್ಧ ಸಿದ್ಧ ಸಿದ್ಧ. ಹಾಗಲ್ಲ, ನೀವೇನು ಹೇಳಿ ಹೋಗ್ತೀರಿ? ಮತ್ತೇನು? ಎಲ್ಲರೂ ಸೇರಿ ನನಗೆ ಎಲ್ಲಿಯಾದ್ರೂ ಮದುವೆ ಮಾಡಿಸಿದ್ರೆ ಒಪ್ಪಿಕೊಳ್ಳೆ. ನೋಡಿ, ಏನು ನನಗೆ ಅವನ ಮೇಲೆ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದೇನೆ. ಒಪ್ಪಿಕೊಳ್ಬೇಕಂತೆ. ಮದುವೆ ಆಗುತ್ತ ಹೇಳಿಲ್ಲ, ಮದುವೆಗೆ ಒಪ್ಪಿಕೊಂಡ್ರೆ ಮದುವೆ ಆದ್ರೆ ಮದುವೆ ಕಾರ್ಯಕ್ರಮ ನಿಶ್ಚಯ ಆಗ್ಲಿ, ಆಗಿ ಮದುವೆಯು ನಡೀಲಿ. ಓಯ್, ನೀರಿಗೆ ಬಿದ್ದದ್ದು ನಾನು, ನೀವು ಈ ರೀತಿ ಮಾತಾಡುವುದ? ಈಗ ಮದುವೆ ನಡೀಲಿ ಅಂತ ಹೇಳಿದ್ದು, ಮದುವೆ ಮುಗಿಲಿ ಅಂತ ಹೇಳಿಲ್ಲ. ಅಂದ್ರೆ ಅದರ ಒಳಗೆ ಏನು ಅಂತ ನಾನು ನಿರ್ಧಾರ ಮಾಡ್ತೇನೆ. ಸತ್ಯವಾ? ನನ್ನ ಮಾತಿನ ಮೇಲೆ ನಿನಗೆ ಭರವಸೆ ಇಲ್ವಾ? ಒಬ್ಬ ಸೂರ್ಯ ವಂಶದ ಚಕ್ರವರ್ತಿಯ ಮಗ ಸತ್ಯವೃತನಾಡುವ ಮಾತು ಯಾವುದೇ ಸಂದರ್ಭಕ್ಕೆ ಎಂತಹ ಒಂದು ಸಂದಿಗ್ಧ ಸ್ಥಿತಿ ಸತ್ಯವೃತನಿಗೆ ಬಂದ್ರು ಹಿಮವತಿಯಾದ ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ಪಡೆಯುವಲ್ಲಿ ನಾ